ಬಸವರಾಜ, ಈಗ ಡಿ ಕೆ ಶಿವಕುಮಾರ್ ಅವರ ಸ್ಟ್ಯಾಂಡ್ ಬಗ್ಗೆ ರಾಜ್ಯ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಅದಾನಿ ಮತ್ತು ಮೋದಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದಾನಿ ಬಿಜೆಪಿ ಏಜೆಂಟ್ ಅಂತ ಟೀಕೆ ಮಾಡ್ತಾರೆ. ಅದೇ ಅದಾನಿಗೆ ರಾಜ್ಯ ಕಾಂಗ್ರೆಸ್ನವರು ರೆಡ್ ಕಾರ್ಪೆಟ್ ಹಾಸ್ತೀರಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವರು ಹೋಗಿ ಭೇಟಿ ಆಗ್ತಾರೆ. ಹೀಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ನಿಮ್ಮದು ಡಬಲ್ ಸ್ಟ್ಯಾಂಡ್. ಇದು ಯಾಕೆ ಅನ್ನುವಂಥ ಪ್ರಶ್ನೆ. ಅದಾನಿ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಭೇಟಿಯ ಬಗ್ಗೆ ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಭೇಟಿಯ ಉದ್ದೇಶ ಏನಾಗಿತ್ತು? ಶ್ರೀಪಾದ್, ಬಹಳ ಪ್ರಮುಖವಾಗಿ ಸಿಎಂ ಅವರು ಉದ್ಯಮಿ ಕೂಡ ಆಗಿದ್ದಾರೆ. ಈ ಹಿಂದಿನಿಂದಲೂ ಕೂಡ ಅದಾನಿ ಮತ್ತು ಅಂಬಾನಿ ಜೊತೆಗೆ ಒಂದಷ್ಟು ವ್ಯವಹಾರಿಕ ಸಂಬಂಧವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈ ಹಿಂದಿನಿಂದಲೂ ಕೂಡ ಉದ್ಯಮಿಗಳಾದಂಥ ಅಂಬಾನಿ ಮತ್ತು ಅದಾನಿ ಅವರನ್ನ ಟೀಕೆ ಮಾಡಿಕೊಂಡೇ ಬರಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಬಿಜೆಪಿ ಪರವಾಗಿ ಕೆಲಸವನ್ನು ಮಾಡ್ತಾರೆ, ಬಿಜೆಪಿ ಪರವಾದಂಥ ಏಜೆಂಟ್ ಅನ್ನುವಂಥ ಟೀಕೆಗಳನ್ನ ಈ ಹಿಂದಿನಿಂದಲೂ ಮಾಡ್ಕೊಂಡು ಬರ್ತಕ್ಕಂಥದ್ದು. ಮತ್ತು ಈಗಲೂ ಕೂಡ ಆ ಸ್ಟ್ಯಾಂಡಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ ನಾಯಕರು ಇದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಗೌತಮ್ ಅದಾನಿ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಮುಂದಿನ ಹಂತದಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ಇದನ್ನು ಸಮರ್ಥನೆ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಹಿಂದೆ ಅಂಬಾನಿ ಮಕ್ಕಳ ಮದುವೆಯಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇವ್ರದ್ದು ಒಂದು ಟೀಕೆಗಳು ವ್ಯಕ್ತವಾಗಿದ್ದು ಮತ್ತು ಅದನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಗರಂ ಆಗಿತ್ತು. ಈಗ ಗೌತಮ್ ಅದಾನಿ ಅವರು ವ್ಯವಹಾರಿಕ ಸಂಬಂಧವಾಗಿ ಭೇಟಿಯಾಗಿದ್ದಾರೆ ಅಥವಾ ವೈಯಕ್ತಿಕ ಸಂಬಂಧವಾಗಿ ಭೇಟಿಯಾಗಿದ್ದಾರೆ ಅನ್ನೋಂಥದ್ದು ಬಹಳ ಚರ್ಚೆಗೆ ಗ್ರಾಸಾಗಿರ್ತಕ್ಕಂಥದ್ದು. ಒಂದು, ಬೆಂಗಳೂರಿನ ಟನಲ್ ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸು. ಕಳೆದ 3 ವರ್ಷಗಳಿಂದ ಈ ಟನಲ್ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ ಮತ್ತು ಈಗಾಗಲೇ ಅದಕ್ಕೆ DPR ಅನ್ನು ಕೂಡ ಸಿದ್ಧಪಡಿಸಿ ಒಂದು ಟೆಂಡರ್ನ್ನು ಕೂಡ ಕರೆಯಲಾಗಿರ್ತಕ್ಕಂಥದ್ದು. ಈ ಟೆಂಡರ್ನಲ್ಲಿ ಬಹಳ ಪ್ರಮುಖವಾಗಿ ಗೌತಮ್ ಅದಾನಿ ಅವರ ಒಂದು ಕಾಂಟ್ರಾಕ್ಟರ್ ಏನಿದ್ದಾರೆ ಅವರು ಅತಿ ಕಡಿಮೆಗೆ ಬಿಡ್ ಮಾಡಿರ್ತಕ್ಕಂಥದ್ದು. ಅದು ಕೂಡ ಸರ್ಕಾರದ ಇರ್ತಕ್ಕಂತಹ ಮೊತ್ತಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ಕೂಡ ಬಿಡ್ ಆಗಿರ್ತಕ್ಕಂಥದ್ದು. ಆದಾಗ್ಯೂ ಕೂಡ ಗೌತಮ್ ಅದಾನಿ ಅವರಿಗೆ ಈ ಒಂದು ಟನಲನ್ನು ಮಾಡೋಕ್ಕೆ ರಾಜ್ಯ ಸರ್ಕಾರ ಕೊಡುತ್ತೆ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಯಾಕಂದರೆ 18,000 ಕೋಟಿವರೆಗೂ ಕೂಡ ರಾಜ್ಯ ಸರ್ಕಾರದ ಬಜೆಟ್ ಇರ್ತಕ್ಕಂಥದ್ದು. ಗೌತಮ್ ಅದಾನಿ ಅವರು ಮಾಡಿರ್ತಕ್ಕಂಥದ್ದು 22,000 ಕೋಟಿ, 4,000 ಕೋಟಿ ಹೆಚ್ಚುವರಿ ಹಣವನ್ನು ಹೇಗೆ ಕಡಿಮೆ ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಒಂದಿರ್ತಕ್ಕಂಥದ್ದು. ಯಾಕಂದರೆ ಇದನ್ನು ಅನುದಾನವನ್ನು ಹೆಚ್ಚಿಸಬೇಕು ಅನ್ನುವಂಥದ್ದಾದರೆ ಮುಂದಿನ ಹಂತದಲ್ಲಿ ಅದನ್ನು ಕ್ಯಾಬಿನೆಟ್ ಒಪ್ಪಿಗೆ ಸೇರಿದಂತೆ ಒಂದಷ್ಟು ಪ್ರಕ್ರಿಯೆಗಳಿದ್ದಾವೆ. ಅದನ್ನು ಪೂರ್ಣ ಮಾಡಿದಾಗ ಮಾತ್ರ ಇದನ್ನು ಅನುದಾನವನ್ನು ಹೆಚ್ಚಿಸೋಕ್ಕೆ ಸಾಧ್ಯ ಇರತಕ್ಕಂಥದ್ದು. ಮುಂದಿನ ಹಂತಗಳಲ್ಲಿ ಕಾಸ್ಟ್ ಎಕ್ಸ್ಕ್ಲೂಷನ್ ಆಗುತ್ತೆ. ಅದ್ರ ಹೊರತಾಗಿ ಕೂಡ ಈಗ ಈ ಒಂದು ಗೌತಮ್ ಅದಾನಿ ಅವರಿಗೆ ಈ ಟೆಂಡರನ್ನು ಕೊಡ್ತಾರಾ ಅನ್ನುವಂಥದ್ದು ಚರ್ಚೆಗಳಿದ್ದಾವೆ. ಅದರ ನಡುವೆ ಈಗ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಕೂಡ ಸರ್ಕಾರದ ನಡೆಯನ್ನು ಟೀಕೆ ಮಾಡ್ತಿರ್ತಕ್ಕಂಥದ್ದು. ಒಂದು ಕಡೆ ಗೌತಮ್ ಅದಾನಿ ಅವರನ್ನ, ಅಂಬಾನಿ ಅವರನ್ನ ನಿಮ್ಮದೇ ಪಕ್ಷದ ನಾಯಕರು ಟೀಕೆ ಮಾಡ್ತಾರೆ. ಈಗ ನೀವು ಸರ್ಕಾರವೇ ಅವರ ಮನೆಗೆ ಕರೆಸ್ಕೊಂಡು ಅವ್ರನ್ನ ಊಟ ಹಾಕಿ ಕಳಿಸುವಂಥ ಕೆಲಸವನ್ನು ಮಾಡುವ ಮೂಲಕ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದೆ ಅನ್ನುವಂಥದ್ದು. ಒಂದು, ವ್ಯವಹಾರಿಕವಾದಂಥ ಸಂಬಂಧಗಳು ಡಿ ಕೆ ಶಿವಕುಮಾರ್ ಅವರಿಗೆ ವೈಯಕ್ತಿಕವಾಗಿದ್ದರೆ ಅದು ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಅದನ್ನು ಕಾಂಗ್ರೆಸ್ ಪಕ್ಷದ ನಾಯಕರು ಅದನ್ನು ಕ್ಲಾರಿಫಿಕೇಶನ್ ಕೇಳ್ತಾರೆ. ಅದು ಹೊರತಾಗಿ ಕೂಡ ಈ ಟನಲ್ ವಿಚಾರಕ್ಕೆ ಏನಾದರೂ ಅವ್ರನ್ನ ಚರ್ಚೆ ನಡೆಸಿದ್ದಾರೆ ಅನ್ನೋಂಥದ್ದಾದರೆ ಅದು ಯಾಕೆ ಏನು ಅನ್ನುವಂಥ ಪ್ರಶ್ನೆಗಳು ಎದ್ದೇ ಹೇಳುತ್ತೆ. ಯಾಕಂದರೆ ಈಗಾಗಲೇ ಅದನ್ನು ಟೆಂಡರ್ ಕರೆದಿರ್ತಕ್ಕಂಥದ್ದು, ಟೆಂಡರ್ ಹಣವನ್ನು ಕೂಡ ವ್ಯತ್ಯಾಸಗಳಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಸರ್ಕಾರ ನೋಡುತ್ತೆ ಅನ್ನೋಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.